ಎಲ್ಲರಿಗೂ ನಮಸ್ಕಾರ, ಸ್ವಾಗತ. ಇವತ್ತಿನ ನಮ್ಮ ಈ ಚರ್ಚೆಯಲ್ಲಿ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಪ್ರಶ್ನೆಗೆ ಉತ್ತರ ಹುಡ್ಕೋಣ. ಕೆಲವು ಬಿಸ್ನೆಸ್ಗಳು ಮಾತ್ರ ದಶಕಗಳ ಕಾಲ ಹೇಗೆ ಯಶಸ್ವಿಯಾಗಿ ಮುಂದುವರಿಯುತ್ತವೆ? ಇದರ ಹಿಂದಿನ ಸೀಕ್ರೆಟ್ ಏನೋ? ಪ್ರತಿಯೊಬ್ಬ ಉದ್ಯಮಿ ಮತ್ತು ಹೂಡಿಕೆದಾರರು ತಿಳಿಯಲೇಬೇಕಾದ ವಿಷಯ ಇದು. ಇದಕ್ಕೆ ಕಾರಣ ಒಂದೇ, ಅದುವೇ ಕಾಂಪಿಟೇಷನ್ ಅಂದ್ರೆ ಸ್ಪರ್ಧೆ. ಇದೊಂದು ಎಂಥ ಶಕ್ತಿ ಅಂದ್ರೆ ದೊಡ್ಡ ದೊಡ್ಡ ಕಂಪನಿಗಳನ್ನೇ ಸಂಪೂರ್ಣವಾಗಿ ನುಂಗಿ ಹಾಕ್ಬಿಡ್ಬೋದು. ಹೂಡಿಕೆ ಲೋಕದ ದಂತಕಥೆ ಅಂತಾನೆ ಫೇಮಸ್ ಆಗಿರೋ ವಾರೆನ್ ಬಫೆಟ್ ಇದೇ ಬಿಸ್ನೆಸ್ ಸೇಫ್ಟಿ ಬಗ್ಗೆ ಮಾತಾಡತೆ ಒಂದು ಸೂಪರ್ ಆದ ಮೆಟಫರ್ ಯೂಸ್ ಮಾಡ್ತಾರೆ. ಅವ್ರು ಹೇಳ್ತಾರೆ, ಒಂದು ಒಳ್ಳೆ ಬಿಸ್ನೆಸ್ ಅಂದ್ರೆ ಅದೊಂದು ಗಟ್ಟಿಮುಟ್ಟಾದ ಕೋಟೆಯದ್ದ ಹಾಗೆ. ಹೌದು, ಈ ಅಡ್ವಾಂಟೇಜ್ ಇದೆಯಲ್ಲ, ಇದನ್ನೇ ಕಂದಕ ಅಥವಾ ಮೋಟ್ ಅಂತ ಕರೆಯೋದು. ಇದು ಬಿಸ್ನೆಸ್ ಅನ್ನೋ ಕೋಟೆಯನ್ನು ಪ್ರತಿಸ್ಪರ್ಧಿಗಳು ಅನ್ನೋ ಶತ್ರುಗಳಿಂದ ಕಾಪಾಡೋ ಒಂದು ಗೋಡೆ ಇದ್ದ ಹಾಗೆ. ಸರಿ, ಹಾಗಾದ್ರೆ ಈ ಕಂದಕಗಳು ಅಂದ್ರೆ ಏನು? ಅವು ಹೇಗಿರ್ತಾವೆ? ಬನ್ನಿ ಒಂದೊಂದಾಗಿ ನೋಡೋಣ. ಹಾಗಾದ್ರೆ ಒಂದು ಬಿಸ್ನೆಸ್ ತನಗೆ ತಾನೇ ಈ ತರಹದ ರಕ್ಷಣೆಯನ್ನು ಹೇಗೆ ಮಾಡ್ಕೊಡುತ್ತೆ? ಬನ್ನಿ, ಒಂದು ವ್ಯವಹಾರಕ್ಕೆ ದೀರ್ಘಕಾಲದವರೆಗೆ ಬಲ ಕೊಡುವ 5 ಮುಖ್ಯವಾದ ಕಂದಕಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೆಯದು ಎಕಾನಮೀಸ್ ಆಫ್ ಸ್ಕೇಲ್. ಇದನ್ನ ಸಿಂಪಲ್ ಆಗಿ ಹೇಳೋದಾದ್ರೆ, ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ರೆ ಖರ್ಚು ಕಡಿಮೆ ಅಷ್ಟೇ. ಒಂದು ಉದಾಹರಣೆ ತಗೊಳ್ಳೋಣ. ಇಬ್ರು ಐಸ್ ಕ್ರೀಮ್ ಮಾಡೋರಿದ್ದಾರೆ ಅಂದ್ಕೊಳ್ಳಿ. ಒಬ್ರು ಮನೆಯಲ್ಲೇ ಚಿಕ್ಕದಾಗಿ ಮಾಡ್ತಾರೆ, ಇನ್ನೊಬ್ರದು ದೊಡ್ಡ ಫ್ಯಾಕ್ಟ್ರಿ. ದೊಡ್ಡ ಫ್ಯಾಕ್ಟ್ರಿಯವರು ರಾ ಮಟೀರಿಯಲ್ಸ್ ಅನ್ನ ದೊಡ್ಡ ಪ್ರಮಾಣದಲ್ಲಿ ತರೋದ್ರಿಂದ ಅವರಿಗೆ ಒಂದೊಂದು ಐಸ್ ಕ್ರೀಮ್ ಮಾಡಕ್ಕೆ ಖರ್ಚು ತುಂಬಾನೇ ಕಡಿಮೆ ಆಗುತ್ತೆ. ಆದ್ರೆ ಮನೆಯಲ್ಲಿ ಮಾಡೋರ್ಗೆ ಖರ್ಚು ಜಾಸ್ತಿ. ಹಾಗಾಗಿ ಫ್ಯಾಕ್ಟ್ರಿಯವರು ಕಡಿಮೆ ಬೆಲೆಗೆ ಮಾರಿ ಲಾಭವನ್ನೂ ಮಾಡಿ ಚಿಕ್ಕ ವ್ಯಾಪಾರಿಯನ್ನ ಸುಲಭವಾಗಿ ಮಾರುಕಟ್ಟೆಯಿಂದ ಹೊರಹಾಕ್ಬೋದು. ನೋಡಿ, ಇದೇ ಎಕನಾಮೀಸ್ ಆಫ್ ಸ್ಕೇಲ್ನ ಪವರ್. ಸರಿ, ಇದು ಗಾತ್ರದ ವಿಷಯ ಆಯ್ತು. ಈಗ ಎರಡನೇ ಕಂದಕಕ್ಕೆ ಹೋಗೋಣ. ಇದು ಸಂಪೂರ್ಣವಾಗಿ ಬೇರೆದೇ ಆದ ಒಂದು ವಿಷಯದ ಮೇಲೆ ನಿಂತಿದೆ. ಅದೇನು ಅಂತ ನೋಡೋಣ ಬನ್ನಿ. ಕೆಲವೊಂದು ಸಾರಿ ಒಂದು ಬಿಸ್ನೆಸ್ ಶುರು ಮಾಡೋಕೆ ಬೇಕಾಗುವ ವಿಪರೀತ ದುಡ್ಡೇ ಒಂದು ದೊಡ್ಡ ಕಂದಕವಾಗಿ ಕೆಲಸ ಮಾಡುತ್ತೆ. ಉದಾಹರಣೆಗೆ ಸ್ಪೆಷಾಲಿಟಿ ಕೆಮಿಕಲ್ ಇಂಡಸ್ಟ್ರಿಯನ್ನೇ ತಗೊಳ್ಳಿ. ಇಲ್ಲಿ ಒಂದು ಪ್ಲಾಂಟ್ ಕಟ್ಟೋಕೆ ಸಾವಿರಾರು ಕೋಟಿ ಬೇಕು. ಅಷ್ಟೇ ಅಲ್ಲ, ಅದಕ್ಕೆಲ್ಲ ಸರ್ಕಾರದ ಪರ್ಮಿಷನ್ ತಗೊಂಡು ಪ್ರಾಫಿಟ್ ಮಾಡೋಕೆ ಶುರು ಮಾಡೋ ಅಷ್ಟರಲ್ಲಿ 4-5 ವರ್ಷಗಳೇ ಆಗೋಗುತ್ತೆ. ಈಗ ಹೇಳಿ, ಇಷ್ಟೊಂದು ರಿಸ್ಕ್ ತಗೊಂಡು ಇಷ್ಟೊಂದು ದುಡ್ಡು ಹಾಕಿ ವರ್ಷಗಟ್ಲೆ ಕಾಯೋಕೆ ಯಾರ್ ಮುಂದೆ ಬರ್ತಾರೆ? ಹಾಗಾಗಿ ಹೊಸಬ್ರು ಈ ಫೀಲ್ಡ್ಗೆ ಬರೋಕೆ ಹಿಂದೇಟು ಹಾಕ್ತಾರೆ. ಈಗಾಗ್ಲೇ ಇರೋ ಕಂಪನಿಗಳಿಗೆ ಸ್ಪರ್ಧೆ ಇರಲ್ಲ. ಮೂರನೇ ಕಂದಕ, ಇದು ನಾವು ಪ್ರತಿದಿನ ಎಕ್ಸ್ಪೀರಿಯನ್ಸ್ ಮಾಡುವಂಥದ್ದು, ಅದೇ ನೆಟ್ವರ್ಕ್ ಎಫೆಕ್ಟ್. ಇದು ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ, ಒಂದು ಪ್ಲಾಟ್ಫಾರ್ಮ್ಗೆ ಹೆಚ್ಚು ಹೆಚ್ಚು ಜನ ಸೇರಿದಂತೆ ಅದರ ವ್ಯಾಲ್ಯೂ ಎಲ್ಲರಿಗೂ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಇನ್ನೂ ಹೊಸಬರನ್ನ ಆ ಕಡೆಗೆ ಸೆಳೆಯುತ್ತೆ. ಹೀಗೆ ಒಂದು ದೊಡ್ಡ ನೆಟ್ವರ್ಕ್ ಬೆಳೆದುಬಿಡುತ್ತೆ. ಇದನ್ನ ಬ್ರೇಕ್ ಮಾಡಿ ಹೊಸಬರು ಸ್ಪರ್ಧೆ ಕೊಡೋದು ಅಸಾಧ್ಯದ ಮಾತು. ವಾಟ್ಸಾಪ್ ಅನ್ನೇ ಯೋಚನೆ ಮಾಡಿ, ಅದಕ್ಕಿಂತ ಒಳ್ಳೆ ಫೀಚರ್ಸ್ ಇರೋ ಸಿಗ್ನಲ್ ತರದ ಆಪ್ಸ್ ಇರಬಹುದು. ಆದ್ರೂ ಎಲ್ರೂ ವಾಟ್ಸಾಪ್ ಯಾಕೆ ಯೂಸ್ ಮಾಡ್ತಾರೆ? ಸಿಂಪಲ್, ಯಾಕಂದ್ರೆ ನಮ್ಮೆಲ್ಲ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ರೂ ಇರೋದೇ ಅಲ್ಲಿ ಅಲ್ವಾ? ಓಕೆ, ಈಗ ಮುಂದಿನ 2 ಕಂದಕಗಳ ಬಗ್ಗೆ ನೋಡೋಣ. ಇವು ಒಂದು ಪ್ರಾಡಕ್ಟ್ ಅನ್ನ ಹೇಗೆ ಸ್ಪೆಷಲ್ ಮತ್ತೆ ಯುನೀಕ್ ಆಗಿ ಮಾಡುತ್ತೆ ಅನ್ನೋದರ ಬಗ್ಗೆ. 4ನೇ ಕಂದಕ, ಇದು ಕಣ್ಣಿಗೆ ಕಾಣಿಸಲ್ಲ, ಆದ್ರೆ ತುಂಬಾನೇ ಪವರ್ಫುಲ್. ಅದುವೇ ಒಂದು ಬ್ರ್ಯಾಂಡ್ನ ಮೇಲಿರೋ ನಂಬಿಕೆ ಮತ್ತು ಅದರ ರುಚಿ. ನೋಡಿ, ಇದಕ್ಕಾಗಿ ಅಲ್ವಾ ಪಕ್ಕದಲ್ಲಿ ಕಡಿಮೆ ಬೆಲೆಗೆ ಬೇರೆಯವರು ಮಾರ್ತಿದ್ರು ಒಂದು ಫೇಮಸ್ ಫುಡ್ ಸ್ಟಾಲ್ ಯಾವಾಗ್ಲೂ ಚೆನ್ನಾಗಿ ನಡೆಯುತ್ತೆ. ಯಾಕಂದ್ರೆ ಆ ರುಚಿಯನ್ನ ಯಾರೂ ಕಾಪಿ ಮಾಡೋಕ್ಕಾಗಲ್ಲ. ಇದೇ ರೀತಿ ನಾವು ಅಂಗಡಿಗೆ ಹೋಗಿ ನೂಡಲ್ಸ್ ಕೊಡಿ ಅಂತ ಕೇಳೋ ಬದಲು ಮ್ಯಾಗಿ ಕೊಡಿ ಅಂತ ಕೇಳ್ತೀವಿ. ಇದು ಬ್ರ್ಯಾಂಡ್ ಪವರ್. ಕೊನೆಯದಾಗಿ 5ನೇ ಕಂದಕ, ಪ್ರಾಡಕ್ಟ್ ಡಿಫ್ರೆನ್ಸಿಯೇಷನ್. ಅಂದ್ರೆ ಬೇರೆ ಯಾರು ಕೊಡಲಾಗದಂತಹ ಒಂದು ವಿಶಿಷ್ಟವಾದ ಉತ್ಪನ್ನ ಅಥವಾ ಅನುಭವವನ್ನು ನೀಡೋದು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಆಂಡ್ರಾಯ್ಡ್ ಮತ್ತು ಆಪಲ್ ನಡುವಿನ ಸ್ಪರ್ಧೆ. ನೋಡಿ, ಆಂಡ್ರಾಯ್ಡ್ OS ಅನ್ನು ತುಂಬಾ ಕಂಪನಿಗಳು ಬಳಸ್ತವೆ. ಹಾಗಾಗಿ ಅವರೆಲ್ಲ ಬೆಲೆ ಮತ್ತು ಸ್ಪೆಸಿಫಿಕೇಶನ್ ಮೇಲೆ ಸ್ಪರ್ಧೆ ಮಾಡ್ತಾರೆ. ಆದ್ರೆ iOS ಇರೋದು ಆಪಲ್ ಹತ್ರ ಮಾತ್ರ. ಹಾಗಾಗಿ ಯಾರಿಗಾದ್ರೂ iOS ಬೇಕು ಅಂದ್ರೆ ಅವರು ಐಫೋನ್ ಬಿಟ್ಟು ಬೇರೆ ಏನನ್ನೂ ಕೊಂಡ್ಕೊಳ್ಳೋಕೆ ಸಾಧ್ಯವಿಲ್ಲ. ಇದೇ ಆಪಲ್ನ ದೊಡ್ಡ ಕಂದಕ. ಆದ್ರೆ ಒಂದು ವಿಷಯ ನೆನಪಿಡಿ, ಎಷ್ಟೇ ದೊಡ್ಡ ಕಂದಕವಿದ್ರೂ ಅದು ಅಜೇಯ ಅಂತೇನಿಲ್ಲ. ಒಂದು ಹೊಸ ತಂತ್ರಜ್ಞಾನ ಬಂದ್ರೆ ಸಾಕು, ರಾತ್ರೋರಾತ್ರಿ ಎಂಥ ದೊಡ್ಡ ಕೋಟೆಯೂ ನೆಲಸಮಾಗಬಹುದು. ಇದನ್ನೇ ಥ್ರೆಟ್ ಆಫ್ ಸಬ್ಸ್ಟಿಟ್ಯೂಷನ್ ಅಥವಾ ಪರ್ಯಾಯದ ಬೆದರಿಕೆ ಅಂತ ಕರೆಯೋದು. ಅಂದ್ರೆ ಒಂದು ಹೊಸ ಪ್ರಾಡಕ್ಟ್ ಬಂದು ಹಳೆಯದಕ್ಕಿಂತ ಉತ್ತಮವಾಗಿ, ಅಗ್ಗವಾಗಿ ಅಥವಾ ಸುಲಭವಾಗಿ ಅದೇ ಕೆಲಸವನ್ನು ಮಾಡಿದಾಗ ಹಳೇ ಪ್ರಾಡಕ್ಟ್ನ ಕಥೆ ಮುಗಿತು ಅಂತಾನೆ ಲೆಕ್ಕ. ಇದು ಎಷ್ಟೋ ದೊಡ್ಡ ದೊಡ್ಡ ಕಂಪನಿಗಳನ್ನ ಮುಳುಗಿಸಿದೆ.
ಒಂದು ಕಾಲದಲ್ಲಿ ಸಿಡಿ, ಡಿವಿಡಿ ಮಾರುಕಟ್ಟೆಯ ರಾಜನಾಗಿದ್ದ ಮೋಸರ್ ಬೇರ್ ಕಂಪನಿಯ ಕಥೆಯನ್ನೇ ನೋಡಿ. ಅವರತ್ರ 80% ಮಾರ್ಕೆಟ್ ಶೇರ್ ಇತ್ತು. ಆದ್ರೆ ಯಾವಾಗ ಪೆನ್ಡ್ರೈವ್ ಬಂತೋ ಅವರ ಬಿಸ್ನೆಸ್ ಕುಸಿಯೋಕೆ ಶುರುವಾಯ್ತು. ಅವರು ಬದಲಾಗೋಕೆ ಪ್ರಯತ್ನಿಸ್ಲೇ ಇಲ್ಲ. ಆಮೇಲೆ ಕ್ಲೌಡ್ ಸ್ಟ್ರೀಮಿಂಗ್ ಬಂತು. ಇವತ್ತು ಆ ಕಂಪನಿ ಎಲ್ಲಿದೆ ಅಂತಾನೇ ಗೊತ್ತಿಲ್ಲ. ನೋಡಿ, ಒಂದು ಪರ್ಯಾಯ ತಂತ್ರಜ್ಞಾನ ಎಂಥ ದೈತ್ಯ ಕಂಪನಿಯನ್ನು ಹೇಗೆ ಮುಗ್ಸ್ಬಿಡ್ಬೋದು ಅಂತ. ಇತಿಹಾಸದ ಪುಟಗಳಲ್ಲಿ ಈ ತರಹದ ಕಥೆಗಳು ಸಾಕಷ್ಟಿವೆ. ಡಿಜಿಟಲ್ ಕ್ಯಾಮೆರಾ ಬಂದಾಗ ಫಿಲ್ಮ್ ರೋಲ್ಗೆ ಅಂಟಿಕೊಂಡು ಮುಳುಗಿ ಹೋದ ಕೊಡ್ಯಾಕ್, ಆಂಡ್ರಾಯ್ಡ್ ಕ್ರಾಂತಿಯನ್ನು ಕಡೆಗಣಿಸಿ ಇಲ್ಲದ ಹಾಗಾದ ನೋಕಿಯಾ, ಇವೆಲ್ಲ ಪರ್ಯಾಯದ ಬೆದರಿಕೆಯನ್ನು ಅರ್ಥ ಮಾಡಿಕೊಳ್ಳದೆ ಹೋದ ಕಂಪನಿಗಳು. ಸರಿ, ಇಷ್ಟೆಲ್ಲ ನೋಡಿದ್ವಿ. ಹಾಗಾದ್ರೆ ಇದ್ರಿಂದ ನಾವು ಕಲಿಬೇಕಾದ ಪಾಠವಾದ್ರೂ ಏನು? ಯಾವುದೇ ಬಿಸ್ನೆಸ್ ಅಥವಾ ಇನ್ವೆಸ್ಟ್ಮೆಂಟ್ಗೆ ಇದರ ಅರ್ಥವೇನು? ನೋಡಿ, ಅರ್ಥ ಮಾಡ್ಕೊಳ್ಬೇಕಾದ ಪ್ರಮುಖ ವಿಷಯ ಅಂದ್ರೆ, ಒಂದು ಬಿಸ್ನೆಸ್ ಉಳಿಬೇಕಂದ್ರೆ ಸ್ಪರ್ಧಾತ್ಮಕ ಕಂದಕ ಅನ್ನೋದು ಅತ್ಯಗತ್ಯ. ಆದ್ರೆ ಅದು ಯಾವತ್ತೂ ಶಾಶ್ವತ ಅಲ್ಲ. ನಿಜವಾದ ದೊಡ್ಡ ಅಪಾಯ ಇರೋದು ನಮ್ಮ ಪ್ರತಿಸ್ಪರ್ಧಿಗಳಿಂದಲ್ಲ, ಬದಲಾಗಿ ಪರ್ಯಾಯಗಳಿಂದ. ಹಾಗಾಗಿ ಯಾವಾಗ್ಲೂ ಜಾಗರೂಕರಾಗಿರೋದು ಮತ್ತು ಬದಲಾವಣೆಗಳಿಗೆ ಹೊಂದಿಕೊಳ್ಳೋದು ತುಂಬಾನೇ ಮುಖ್ಯ. ಹಾಗಾಗಿ ಈ ಒಂದು ಪ್ರಶ್ನೆಯನ್ನು ನಾವೆಲ್ಲರೂ ಕೇಳ್ಕೊಳ್ಬೇಕು. ನಮ್ಮ ಬಿಸ್ನೆಸ್ ಅಥವಾ ನಾವು ಮಾಡಿರೋ ಹೂಡಿಕೆಗಳಿಗೆ ಇರೋ ಕಂದಕ ಯಾವುದು ಮತ್ತು ಭವಿಷ್ಯದಲ್ಲಿ ಅದನ್ನು ಇಲ್ಲದ ಹಾಗೆ ಮಾಡಬಲ್ಲ ಆ ಪರ್ಯಾಯ ಬೆದರಿಕೆ ಯಾವುದು? ಈ ಬಗ್ಗೆ ಯೋಚನೆ ಮಾಡಿ. ಇವತ್ತಿನ ಈ ಚರ್ಚೆಯಲ್ಲಿ ಭಾಗಿಯಾದಕ್ಕೆ ಧನ್ಯವಾದಗಳು.